ವಿನಯ್ ವೈಷ್ಣವಿ ಮನೆಯಿಂದ ಕಾರ್ನ ವೇಗವಾಗಿ ಅವ್ರ ಅಮ್ಮನ ಮತ್ತು ಅಪ್ಪನ ಕೂರಿಸ್ಕೊಂಡು ಮನೆಗೆ ಬರ್ತಾನೆ. ವಿನಯ್ ಅವ್ರ ಅಮ್ಮನ ಹತ್ರ ಹೀಗೆ ಹೇಳ್ತಾನೆ, ಅಮ್ಮ ನೀನಲ್ಲಿ ಮಾಡಿದ್ದೇನು? ಆ ರಾಮಯ್ಯ ಅವ್ರನ್ನ ಜಾನಕಿ ಅವ್ರನ್ನ ಯಾಕಮ್ಮ ಅಷ್ಟೊಂದು ಅವಮಾನ ಮಾಡಿದೆ? ಅವ್ರೇನು ತಪ್ಪು ಮಾಡಿದರು? ಅದಕ್ಕಿಂತ ಮುಖ್ಯವಾಗಿ ವೈಷ್ಣವಿನ ನೀವು ಆ ಥರ ಅವಮಾನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲಮ್ಮ. ಎಷ್ಟು ವರ್ಷ ಆದಮೇಲೆ ನಿನ್ನ ಬಾಯಲ್ಲಿ ಈ ಮಾತು ಕೇಳ್ತಿದ್ದೀನಿ ನಾನು. ತಾಯಿ ಎದುರಿಗೇನೆ ಎದುರು ಮಾತಾಡೋ ಅಷ್ಟು ಧೈರ್ಯ ಬಂತ ನಿನಗೆ? ಅದರಲ್ಲೂ ನಾನೇನು ತಪ್ಪು ಮಾತಾಡಿದೆ? ಹೋಗಲಿ, ಆ ಹುಡುಗಿ ಮನೇಲಿ ನೋಡಿದ್ಯಾ, ಆಸ್ತಿನೂ ಇಲ್ಲ ಏನೂ ಇಲ್ಲ, ಪರವಾಗಿಲ್ಲ ಅಂದ್ಕೊಂಡ್ರೆ ಹುಡುಗಿನೂ ಚೆನ್ನಾಗಿಲ್ಲ. ಆ ಹುಡುಗಿ ಏನೋ ಆಗಿದ್ದಾಳೆ, ನೋಡೋಕೊಳ್ಳೆ ಆನೆ ಥರ. ಅಷ್ಟಕ್ಕೂ ಆ ಹುಡುಗಿ ಹತ್ರ ಏನಿದೆ ಅಂತ ನಾನು ಆ ಹುಡುಗಿನ ಒಪ್ಕೊಳ್ಳಿ? ಕಾಂತಮ್ಮ, ಸಾಕು ನಿಲ್ಲಿಸು. ನಿನ್ನ ಮಾತಲ್ಲಿ ಲಂಗು ಲಗಾಮ್ ಏನೂ ಇಲ್ಲ. ನಮ್ಮ ವಿನಯ್ ಅಷ್ಟೊಂದು ಇಷ್ಟಪಡ್ತಿರೋ ಹುಡುಗಿನ ಅವ್ರ ತಂದೆ ತಾಯಿನ ನೀನು ಅಷ್ಟೊಂದೆಲ್ಲ ಅವಮಾನ ಮಾಡ್ತಿದ್ಯಲ್ಲ. ನೀನು ಮಾಡ್ತಿರೋ ತಪ್ಪು ಸೂರ್ಯಕಾಂತ. ಅಷ್ಟಕ್ಕೂ ಮದುವೆ ಆದಮೇಲೆ ಯಾವುದೇ ಹುಡುಗಿನೂ ಮದುವೆಗೆ ಮುಂಚೆ ಇದ್ದಷ್ಟು ಸಣ್ಣ ಇರೋ ಥರ ಹೇಳು. ಅದು ಸರಿ ರೀ, ನೀವು ಹೇಳೋದ್ರಲ್ಲೂ ನಿಜ ಇದೆ. ಆದರೆ ಇವಳು ಮದುವೆಗಿಂತ ಮುಂಚೆನೇ ಇಷ್ಟಪ್ಪ ಇದ್ದಾಳೆ, ಮದುವೆ ಆದಮೇಲೆ ಇನ್ನಿಷ್ಟಪ್ಪ ಆಗ್ತಾಳೋ ಅದೇ ನಂಗೆ ತಲೆನೋವಾಗ್ತಿದೆ. ಅಮ್ಮ, ನೀನು ಬರೀ ದೇಹದ ಆಕಾರ ನೋಡಿಕೊಂಡು ಈ ಥರ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸರಿ, ಅವಳ ಆಕಾರನೇ ನಿಮ್ಮ ಸಮಸ್ಯೆ ಆದರೆ ವೈಷ್ಣವಿ ವರ್ಕೌಟ್ ಮಾಡಿ ಸಣ್ಣ ಆಗ್ತಾಳೆ. ಅಷ್ಟಕ್ಕೂ ಮನುಷ್ಯರ ಮನಸ್ಸು ಮುಖ್ಯ ಅಮ್ಮ, ದೇಹ ಆಕಾರ ಅಲ್ಲ. ವಯಸ್ಸಾಗ್ತಾ ಆಗ್ತಾ ಸೌಂದರ್ಯ ಮಾಸ್ತಾ ಹೋಗುತ್ತೆ, ಆದರೆ ಒಳ್ಳೆ ಮನಸ್ಸು ಯಾವತ್ತೂ ಶಾಶ್ವತವಾಗಿರುತ್ತೆ. ನನಗೆ ನೀನು ನೀತಿ ಹೇಳಕ್ಕೆ ಬರಬೇಡ ವಿನಯ್. ನನ್ನ ನಿರ್ಧಾರದಲ್ಲಿ ಯಾವುದೇ ರೀತಿ ಬದಲಾವಣೆಯೂ ಇಲ್ಲ. ಹುಡುಗಿ ನಮ್ಮನೆ ಸೊಸೆ ಆಗೋಕ್ಕೆ ನಾನು ಯಾವತ್ತೂ ಒಪ್ಪಲ್ಲ. ಈ ಕಡೆ ಸೂರ್ಯಕಾಂತ್ ಅಮ್ಮನ ಮನೇಲಿ ಈ ಥರ ನಡೀತಿದ್ರೆ ಈ ಕಡೆ ವೈಷ್ಣವಿ ಮನೇಲಿ ನಿಶಬ್ದವಾಗಿರುತ್ತೆ. ರಾಮಯ್ಯ ತಲೆ ಇಟ್ಕೊಂಡು ಕೂತಿರ್ತಾರೆ. ಜಾನಕಮ್ಮ ದುಃಖ ಪಡ್ತಾ ಇರ್ತಾರೆ. ವೈಷ್ಣವಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ತನ್ನ ತಂದೆ ತಾಯಿಗಾದ ಅವಮಾನ ನೆನೆಸ್ಕೊಂಡು ಅವಳಿಗೆ ಸಹಿಸ್ಕೊಳಕ್ಕಾಗ್ತಿರಲ್ಲ. ವೈಷ್ಣವಿ ಸಣ್ಣದಾಗಿ ಅಳ್ತಾ ಅವಳ ತಂದೆ ಹತ್ರ ಬಂದು, ಅಪ್ಪಾಜಿ ಕ್ಷಮಿಸ್ಬಿಡಿ ಅಪ್ಪಾಜಿ, ನನ್ನಿಂದ ಇವತ್ತು ನೀವು ಇಷ್ಟೊಂದು ಅವಮಾನ ಪಡಬೇಕಾಯ್ತು. ನಾನೇನೋ ದೊಡ್ಡ ತಪ್ಪು ಮಾಡೀನಿ ಅನ್ನೋ ಥರ ಅವರಮ್ಮ ನಿಮ್ಮನ್ನು ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅಷ್ಟಕ್ಕೂ ವಿನಯ್ನ ನಾನು ಇಷ್ಟಪಡಬಾರ್ದಿತ್ತು. ನಾನು ನಮ್ಮಂಥ ಬಡವ್ರ ಹುಡುಗನ ಇಷ್ಟಪಟ್ಟಿದ್ರೆ ನಿಮಗಿವತ್ತು ಇಷ್ಟು ಅವಮಾನ ಆಗ್ತಿರ್ಲಿಲ್ಲ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲಮ್ಮ. ನಿಜವಾಗ್ಲೂ ನಮ್ಮದು ತಪ್ಪು, ಯಾಕಂದರೆ ನಾವು ಬಡವರಾಗಿ ಹುಟ್ಟಿರೋದೇ ನಮ್ಮ ದೊಡ್ಡ ತಪ್ಪು. ನಿನಗೆ ತುಂಬ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಆ ವಿನಯ್ ಬಂಗಾರದಂಥ ಹುಡುಗ. ಆದರೆ ಈ ದಿನಗಳಲ್ಲಿ ಮದುವೆ ಆಗಬೇಕು ಅಂದರೆ ಪ್ರೇಮ ಮಾತ್ರ ಇದ್ದರೆ ಸಾಲದು, ಕೈ ತುಂಬ ದುಡ್ಡಿರಬೇಕು. ಈ ದಿನ ನಮ್ಮ ಹತ್ರ ದುಡ್ಡಿದ್ದಿದ್ರೆ ಆ ಸೂರ್ಯಕಾಂತಮ್ಮ ಅವರು ನಿಮ್ಮ ಮದುವೆಗೆ ಯಾವುದೇ ರೀತಿ ತಕರಾರು ಮಾಡ್ತಿರ್ಲಿಲ್ಲ. ಅಯ್ಯೋ ಏನಯ್ಯ ನೀನು ಆ ಮಗಿಗೆ ಧೈರ್ಯ ಹೇಳೋದು ಬಿಟ್ಟು ನೀನು ದುಃಖ ಪಡ್ತಿದ್ಯಲ್ಲ. ದುಡ್ಡು ಇವತ್ತಿರ್ತದೆ, ನಾಳೆ ಹೋಗ್ತದೆ. ಆದರೆ ಆ ಹುಡುಗ ತುಂಬ ಒಳ್ಳೆಯವನು. ವಿನಯ್ ನಮ್ಮ ಮಗಿನ ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಿಲ್ಲ. ಖಚಿತವಾಗಿ ಅವ್ರ ಅಮ್ಮನ ಒಪ್ಪಿಸ್ತಾನೆ. ಅವ್ರ ಅಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತಾನೆ. ಅವನ ಮೇಲೆ ನಂಗೆ ನಂಬಿಕೆ ಅದೇ. ನೀನು ದುಃಖ ಪಡ್ಬೇಡ ಮಗ, ಎಲ್ಲದೂ ಒಳ್ಳೆಯದೇ ಆಯ್ತದೆ. ನೋಡೋಣ ಜಾನಕಮ್ಮ, ಆ ದೇವರು ನಮ್ಮ ಹಣೆ ಬರಹನ ಹೇಗೆ ಬರ್ದಿದ್ದಾನಂತ. ವಿನಯ್ ಒಳ್ಳೆಯವನೇ, ಅವ್ರ ಅಮ್ಮನೇ ಸ್ವಲ್ಪ ಗಯ್ಯಾಳಿ. ಮಾರನೇ ದಿನ ಸೂರ್ಯಕಾಂತಮ್ಮ ಬೆಳಿಗ್ಗೆನೇ ತನ್ನ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಹಡಾಬಿಡಿಲಿ ಓಡಾಡ್ತಾ ಇರ್ತಾಳೆ. ಯಾಕಂದರೆ ಇವತ್ತು ಇಂದ್ರಜಾ ಮತ್ತು ಅವಳ ಗಂಡ ರಮೇಶ್ ಮತ್ತು ಅವಳ ಮಗಳು ಶ್ರೀಜಾ ಅವ್ರ ಮನೆಗೆ ಬರ್ತಾ ಇದ್ದಾರೆ. ಆರ್ಬಿನ್ ಶಬ್ದ ಕೇಳ್ತಿದ್ದಂಗೆ ಸೂರ್ಯಕಾಂತಮ್ಮ ತುಂಬ ಖುಷಿಲಿ ಹೋಗಿ ಬಾಗಿಲನ್ನ ತೆಗಿತಾಳೆ. ಬನ್ನಿ ಬನ್ನಿ ಇಂದ್ರಜಾ, ರಮೇಶ್ ಅವರೇ ಒಳಗೆ ಬನ್ನಿ. ಶ್ರೀಜಾ ಮಗಳೇ ಒಳಗೆ ಬಾರಮ್ಮ. ಏನು ಕಳಿಯಾಗಿದೆಯಮ್ಮ, ದೇವತೆ ಥರ ಇದೆಯಾ. ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಅವ್ರನ್ನ ಸೋಫಾ ಮೇಲೆ ಕೂರಿಸ್ತಾಳೆ. ನಮಸ್ಕಾರ ಅದಕ್ಕೆ. ನಿನ್ನೆಯಿಂದ ನಮ್ಮ ಶ್ರೀಜಾ ಅಂತೂ ನಿಮ್ಮ ಮನೆಗೆ ಬರೋಕ್ಕೆ ತುಂಬ ಹಾತೊರಿತಾ ಇದ್ಲು. ವಿನಯ್ನ ನೋಡಬೇಕು ಅಂತ ಒಂದೇ ಆಟ. ಹೌದು ಅತ್ತೆ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ. ನಿಮ್ಮ ಟೇಸ್ಟ್ ತುಂಬ ಚೆನ್ನಾಗಿದೆ ಅತ್ತೆ. ಈ ಮನೆಗೆ ನೀನು ಸೊಸೆಯಾಗಿ ಬಂದರೆ ಇನ್ನೂ ಚೆನ್ನಾಗಿರುತ್ತಮ್ಮ. ಹೌದು ಅದಕ್ಕೆ,
ಇನ್ಯಾಕೆ ಆಲಸ್ಯ, ನಮ್ಮ ಶ್ರೀಜಾ ಮತ್ತು ವಿನಯ್ ಮದುವೆ ಬಗ್ಗೆ ಮಾತಾಡ್ಕೊಂಬಿಡೋಣ. ಆದಷ್ಟು ಬೇಗ ಮುಹೂರ್ತ ಇಡಿಸಿ ಮದುವೆ ಮಾಡಿಬಿಡೋಣ. ನಮ್ಮ ಕರ್ತವ್ಯನೂ ಮುಗಿಯುತ್ತೆ. ನಮ್ಮ ಯಜಮಾನರು ರಮೇಶ್ ಕೂಡ ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಆಯಿತು ಇಂದ್ರಜಾ, ನಿಮ್ಮ ಜೊತೆ ಸಂಬಂಧ ಬೆಳೆಸೋಕ್ಕೆ ನನಗೇನೂ ತೊಂದರೆ ಇಲ್ಲ. ನನಗೂ ಇಷ್ಟನೇ. ನಮ್ಮ ಮಕ್ಕಳು ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡೋಣ. ಸರಿಯಾಗಿ ಅದೇ ಸಮಯಕ್ಕೆ ಸುಧಾಕರ್ ಮತ್ತು ವಿನಯ್ ಅಲ್ಲಿಗೆ ಬರ್ತಾರೆ. ಸಂಬಂಧನ? ಯಾರಿಗೆ ಕಾಂತಮ್ಮ ಸಂಬಂಧ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರಿಗ್ರಿ? ನಮ್ಮ ವಿನಯ್ಗೂ ಮತ್ತು ಶ್ರೀಜಾಗೂ ಮದುವೆ ಮಾಡೋಣ ಅಂತ. ಅಮ್ಮ, ನಾನು ಹೇಳಿದ್ದೀನಿ ಅಲ್ವಾ, ನಾನು ವೈಷ್ಣವಿನ ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ ಅಂತ. ನಾನು ವೈಷ್ಣವಿನೇ ಮದುವೆ ಮಾಡ್ಕೋತೀನಿ, ನಂಗೆ ಬಲವಂತ ಮಾಡಿಬಿಡಿ. ಆ ಮಾತನ್ನು ಕೇಳಿ ಶ್ರೀಜಾ ಫ್ಯಾಮಿಲಿ ಶಾಕ್ ಆಗುತ್ತೆ. ಅದೇನು ವಿನಯ್ ಹಾಗೆ ಹೇಳ್ತಿದ್ದೀರಾ? ಅದಕ್ಕೆ ಮದುವೆಗೆ ಒಪ್ಕೊಂಡ್ಮೇಲೆ ತಾನೇ ನಾವು ನಿಮ್ಮ ಮನೆಗೆ ಬಂದಿದ್ದು. ಇದೆಲ್ಲ ಏನದಕ್ಕೆ? ಅಯ್ಯೋ ಇಂದ್ರಜಾ, ರಮೇಶ್ ಅವರೇ, ನೀವೇನು ಯೋಚನೆ ಮಾಡಬೇಡಿ. ವಿನಯ್ ಮಾತನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ. ಅವನಿನ್ನೂ ಚಿಕ್ಕ ಹುಡುಗ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾತಾಡ್ತಿದ್ದಾನೆ. ನನ್ನ ಮಗನ ಆಸ್ತಿ ಕೆಲಸ ನೋಡಿ ಒಂದು ಹುಡುಗಿ ಅವನಿಗೆ ತುಂಬ ಹತ್ರ ಆಗಿದ್ದಾಳೆ. ಅವನೇನೋ ಅಮಾಯಕ. ಅದೊಂದು ಸುಳ್ಳು ಪ್ರೀತಿ, ಅದನ್ನೇ ನಿಜ ಅಂದ್ಕೊಂಡು ಇವನು ನಂಬ್ಕೊಂಡಿದ್ದಾನೆ. ನಾನು ಅವನಿಗೆ ತಿಳಿಸಿ ಹೇಳ್ತೀನಿ, ನೀವೇನು ಯೋಚನೆ ಮಾಡಿಬಿಡಿ. ಇಲ್ಲ ಅಮ್ಮ, ವೈಷ್ಣವಿ ನನ್ನ ಆಸ್ತಿನ ನೋಡಿ ಪ್ರೀತಿಸಿಲ್ಲ. ನನಗೆ ಕೆಲಸ ಸಿಗೋ ಮುಂಚೆಯಿಂದನೂ ವೈಷ್ಣವಿನ ನಾನು ಪ್ರೀತಿಸ್ತಿದ್ದೀನಿ. ಅವಳು ನನ್ನನ್ನು ಮಾತ್ರ ಪ್ರೀತಿಸ್ತಿರೋದು. ನಾನಂತೂ ವೈಷ್ಣವಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಇದರಲ್ಲಿ ಯಾವುದೇ ಬದಲಾವಣೆಯೂ ಇಲ್ಲ. ಏನದಕ್ಕೆ ಇದು? ನೀವು ಮೊದಲೇ ತಿಳಿಸ್ಬೇಕಲ್ವಾ ನಿಮ್ಮ ಮಗನಿಗೆ ಮದುವೆ ಇಷ್ಟ ಇಲ್ಲ ಅಂತ. ನಮ್ಮನ್ನು ಕರೆಸಿ ಅವಮಾನ ಮಾಡ್ತಿದ್ದೀರಾ? ಅದೇ ಸಮಯಕ್ಕೆ ಶ್ರೀಜಾ ಹೇಳ್ತಾಳೆ, ವಿನಯ್, ನೀವು ನನಗೆ ತುಂಬ ಇಷ್ಟ ಆದ್ರಿ. ಎಲ್ಲರೂ ಶಾಕ್ ಆಗ್ತಾರೆ. ಸೂರ್ಯಕಾಂತಮ್ಮನ ಮನಸ್ಸಲ್ಲಿ ಮತ್ತೆ ಆಸೆ ಚಿಗುರುತ್ತೆ. ವಿನಯ್, ನಿನ್ನ ಡೇರಿಂಗ್ನೆಸ್ ನನಗೆ ತುಂಬ ಇಷ್ಟ ಆಯಿತು. ನಿನ್ನ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಮತ್ತು ನಿನ್ನ ಆನೆಸ್ಟಿ ನನಗಂತೂ ತುಂಬ ಇಷ್ಟ ಆಯಿತು. ಈ ದಿನಗಳಲ್ಲಿ ಒಂದು ಹುಡುಗಿನ ಪ್ರೀತಿಸಿ ಕೇವಲ ಆಸ್ತಿಗೋಸ್ಕರ ಬೇರೆ ಹುಡುಗಿನ ಮದುವೆ ಆಗೋ ತುಂಬ ಹುಡುಗರು ಸಿಗ್ತಾರೆ. ಅಂಥ ಸಮಾಜದಲ್ಲಿ ಒಂದು ಬಡ ಹುಡುಗಿಗೋಸ್ಕರ ನೀನು ನಿನ್ನ ತಾಯಿನ ಎದುರಾಕೊಂಡಿದ್ಯಾ. ಇಷ್ಟು ಧೈರ್ಯವಾಗಿ ನಿನ್ನ ಪ್ರೀತಿನ ಹೇಳ್ತಿದ್ಯಾ. ನೀವು ನಿಜವಾಗ್ಲೂ ಅದ್ಭುತನೇ. ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ನಾನು ಕೂಡ ನಿಮ್ಮಂಥ ಕ್ಯಾರೆಕ್ಟರ್ ಇರೋ ಹುಡುಗನ್ನೇ ಹುಡುಕ್ತಾ ಇದ್ದೆ. ವಿನಯ್, ನಿನಗಿಷ್ಟ ಆದರೆ ಹೇಳು. ನನಗೆ ನಿನ್ನ ಮದುವೆ ಆಗೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಕೇಳಿಸ್ಕೊಂಡ ವಿನಯ್? ಶ್ರೀಜಾ ಎಷ್ಟು ಒಳ್ಳೆಯವಳು. ನಿನ್ನ ಬಗ್ಗೆ ಗೊತ್ತಿದ್ರೂ ನಿನ್ನ ವರ್ತನೆ ಇಷ್ಟ ಅಂತ ಹೇಳ್ತಿದ್ದಾಳೆ. ಅವಳು ನಿನ್ನ ಧೈರ್ಯನೇ ಮೆಚ್ಕೋತಿದ್ದಾಳೆ. ಯೋಚನೆ ಮಾಡು ಮಗನೇ, ನೀನು ಅವಳನ್ನ ಮದುವೆ ಆದರೆ ನಿನ್ನ ಲೈಫ್ ಅವಳ ಲೈಫ್ ಇಬ್ಬರು ಲೈಫು ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಒಳ್ಳೆ ಗೌರವ ಸಿಗುತ್ತೆ. ನನ್ನ ಮಾತು ಕೇಳು ಮಗನೇ. ಸಾರಿ ಶ್ರೀಜಾ, ಐ ಕಾಂಟ್ ಮ್ಯಾರಿ ಯು. ನನ್ನ ಮನಸ್ಸನ್ನು ನಾನು ವೈಷ್ಣವಿ ಕೊಟ್ಬಿಟ್ಟಿದ್ದೀನಿ. ನನ್ನ ಪ್ರಾಣ ಇರೋವರೆಗೂ ನಾನು ಅವಳನ್ನೇ ಪ್ರೀತಿಸ್ತೀನಿ. ನನ್ನ ಹೃದಯದಲ್ಲಿ ಬೇರೆಯವ್ರಿಗೆ ಸ್ಥಾನ ಇಲ್ಲ. ಇಂದ್ರಜಾ, ಶ್ರೀಜಾ, ಇನ್ನು ಸಾಕು. ವಿನಯ್ಗೆ ಮದುವೆ ಇಷ್ಟ ಇಲ್ಲ ಅಂದಮೇಲೆ ನಾವು ಫೋರ್ಸ್ ಮಾಡಬಾರ್ದು. ಅದು ಪದ್ಧತಿ ಅಲ್ಲ. ಮದುವೆ ಅಂದರೆ ಇಬ್ಬರು ಮನಸ್ಸು ಸೇರೋದು, ಅದು ಬಲವಂತವಾಗಿ ಮಾಡೋದಲ್ಲ. ಬನ್ನಿ ಹೊರಡೋಣ ಅಂತ ರಮೇಶ್ ಹೇಳ್ತಾರೆ. ಶ್ರೀಜಾ ಹೋಗೋಕ್ಕೆ ಮುಂಚೆ ವಿನಯ್ ಹತ್ರ, ವಿನಯ್, ನನ್ನ ಪ್ರಪೋಸಲ್ ನಿನಗೆ ಇಷ್ಟ ಆದರೆ ಹೇಳು ಅಂತ ಅವ್ರ ಫ್ಯಾಮಿಲಿ ಅಲ್ಲಿಂದ ಹೊರಟೋಗುತ್ತೆ. ಶ್ರೀಜಾ ಫ್ಯಾಮಿಲಿ ಹೋದ್ಮೇಲೆ ಸೂರ್ಯಕಾಂತಮ್ಮ ನನ್ನ ಮರ್ಯಾದೆನ ತೆಗೆದಲ್ಲೋ ವಿನಯ್ ಅಂತ ದೊಡ್ಡದಾಗಿ ಬೈತಾ ಇರ್ತಾಳೆ. ಅಂಥ ದೊಡ್ಡ ಸಂಬಂಧನ ಬೇಡ ಅಂತಲ್ಲ. ಶ್ರೀಜಾ ಎಂಥ ಒಳ್ಳೆ ಮನಸ್ಸಿರೋ ಹುಡುಗಿ. ನಿನ್ನ ಒಪ್ಕೊಂಡಿದ್ಲು ಮದುವೆ ಆಗೋಕ್ಕೆ, ಆದರೂ ನೀನೇ ಬೇಡ ಅಂದೆ. ಆ ಹುಡುಗಿಗೋಸ್ಕರ ನೀನು ನನ್ನ ಮರ್ಯಾದೆ ತೆಗೆದೆ. ನನ್ನ ಮಾತು ಅಂದರೆ ನಿನಗೆ ಬೆಲೆನೇ ಇಲ್ದಿರೋ ಥರ ಆಗಿದೆ. ಅಮ್ಮ, ನೀನೇನೇ ಹೇಳಿದ್ರೂ ನನ್ನ ನಿರ್ಧಾರ ಬದಲಾಗಲ್ಲ. ನಾನು ವೈಷ್ಣವಿನೇ ಮದುವೆ ಆಗೋದು. ಇಲ್ಲ ಅಂದರೆ ನನ್ನ ಜೀವನದಲ್ಲಿ ಮದುವೆನೇ ಆಗಲ್ಲ, ಹೇಳ್ತಿದ್ದೀನಿ. ಏನು ಬೇಕು ನೀನೇ ನಿರ್ಧಾರ ಮಾಡು. ಕಾಂತಮ್ಮ, ನಿನ್ನ ಪಂತನ ಇಲ್ಲೇ ನಿಲ್ಲಿಸು. ವಿನಯ್ ಹಠ ನಿನಗೆ ಗೊತ್ತಲ್ವಾ? ಅವನು ವೈಷ್ಣವಿನ ಇಷ್ಟಪಡ್ತಿದ್ದಾನೆ. ಅಷ್ಟಕ್ಕೂ ನೀನು ಬಲವಂತವಾಗಿ ಅವನು ಮದುವೆ ಮಾಡಿದ್ರೆ ಅವ್ನು ಸಂತೋಷವಾಗಿರ್ತಾನಾ? ನಮ್ಮ ಮಗನ ಸಂತೋಷಕ್ಕಿಂತ ನಿಂಗೆ ಆಸ್ತಿನೇ ಮುಖ್ಯ ಆಯಿತಾ?
ಕಾಂತಮ್ಮ, ನೀನು ನಮ್ಮ ಮಗನಿಗೋಸ್ಕರ ಯೋಚನೆ ಮಾಡು. ವಿನಯ್ ಹಠದಿಂದ ಸೂರ್ಯಕಾಂತಮ್ಮ ಮದುವೆಗೆ ಒಪ್ಕೋತಾಳೆ. ಮನಸ್ಸಲ್ಲೇ ಕುಟ್ರವಾಗಿ ಯೋಚನೆ ಮಾಡ್ತಾ ವೈಷ್ಣವಿ ಮದುವೆ ಆದಮೇಲೆ ಅವಳಿಗೆ ನರಕ ತೋರಿಸಿ ಮನೆಯಿಂದ ಕಳಿಸ್ಬೇಕು ಅಂತ ಅಂದ್ಕೊಂಡಿರ್ತಾಳೆ ಕಾಂತಮ್ಮ.